anyone's time and let's start the session. Okay, ನೋಡಿ ಈ ಕ್ವಶನ್ ಜನರಲ್ ಎಲೆಕ್ಷನ್ ಮೇಲೆ ಇತ್ತು ಸ್ಟೇಟ್ ಅಸೆಂಬ್ಲಿ. ಎಷ್ಟು ಟೈಮ್ ಕನ್ಸ್ಯೂಮಿಂಗ್ ಇದೆ ಗೊತ್ತಾ ಈ ಕ್ವಶನ್? ಇಟ್ ವಿಲ್ ನಾಟ್ ಫಿನಿಶ್ ಇನ್ 1 or 2 minutes. ಮೋರ್ ದೆನ್ 3 minutes ಅನ್ನೋದು ಈ ಕ್ವಶನ್ ಸಾಲ್ವ್ ಮಾಡತನ. ಬಿಕಾಸ್ ನೀವು ಫಸ್ಟ್ ಪ್ರೊಸೆಸ್ ಮಾಡಬೇಕು ಪಾಯಿಂಟ್ಸ್ನ, ಆಮೇಲೆ ಅದನ್ನ ನೋಡಬೇಕು, ಆಮೇಲೆ ಆನ್ಸರ್ ಸಾಲ್ವ್ ಮಾಡಬೇಕು. ಕನ್ಫ್ಯೂಸಿಂಗ್ ಇದೆ. ಎನಿವೇಸ್, ನಾನು ಈಸಿ ಮಾಡ್ಕೊಡ್ತೀನಿ, ನಿಮಗೆ ಟೆನ್ಷನ್ ತೊಗೊಬೇಡಿ, ನಾನು KPSC ಅಲ್ಲ. ಫಸ್ಟ್ ಈ ಕ್ವಶನ್ ಸಾಲ್ವ್ ಮಾಡಕ್ಕೆ ನಮಗೆ ಏನ್ ಬೇಕಾಗಿತ್ತು? ಕಂಡೀಷನ್ಸ್ ಫಾರ್ ರೆಕಗ್ನೈಸೇಷನ್ ಹ್ಯಾಸ್ ಸ್ಟೇಟ್ ಪಾರ್ಟಿ. ಯಾವುದೋ ಒಂದು ಪಾರ್ಟಿಗೆ ಸ್ಟೇಟ್ ರೆಕಗ್ನೈಸ್ಡ್ ಪಾರ್ಟಿ ಆಗ್ಬೇಕಂದ್ರೆ 2 ಕಂಡೀಷನ್ಸ್ ಇದೆ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ದಿಸ್ ಕ್ವಶನ್. ಆ 2 ಪಾಯಿಂಟ್ಸ್ ನಾವು ಓದೋಣ. ಈ ಟೋಟಲ್ 4 ಪಾಯಿಂಟ್ಸ್ ಇದೆ, ಅದರಲ್ಲಿ 2 ಪಾಯಿಂಟ್ಸ್ ನಾನು ರೌಂಡ್ ಅಪ್ ಹಾಕಿರೋದಲ್ಲ. ಇದೇನಾ ಅದಷ್ಟೇ ನಮಗೆ ರಿಲೆವೆಂಟ್ ಇರೋದು. ಫಸ್ಟ್ ನಾನು ಆ ಕಂಡೀಷನ್ ಓದ್ತೀನಿ. ಫಸ್ಟ್ ಕಂಡೀಷನ್ ಏನಿದೆ? ಇಫ್ ಇಟ್ ಸೆಕ್ಯೂರ್ 6% ಆಫ್ ದ ವ್ಯಾಲಿಡ್ ವೋಟ್ಸ್ ಪೋಲ್ಡ್ ಇನ್ ದ ಸ್ಟೇಟ್ ಎಟ್ ಎ ಜನರಲ್ ಎಲೆಕ್ಷನ್ ಟು ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ದ ಸ್ಟೇಟ್ ಕನ್ಸರ್ನ್. ಅಕಸ್ಮಾತ್ ಫಸ್ಟ್ ಪಾಯಿಂಟ್ ಇದೆ 6% ಆಫ್ ವ್ಯಾಲಿಡ್ ವೋಟ್ಸ್ ಅಂತ ಹೇಳತ್ತಿದ್ದೆ. ಅಂಡ್ ಇನ್ addition it wins 2 seats in the assembly of the state concerned plus 2 seats ಗೆದ್ದಿರಬೇಕು. ಸೆಕೆಂಡ್ ಪಾಯಿಂಟ್ ಇದು. If it wins 3% of the seats in the legislative assembly of a general election to the legislative assembly of the state concerned, 3% seats ಗೆದ್ದಿರಬೇಕು or 3 seats assembly, ಇಲ್ಲಾಂದ್ರೆ 3 seats ಗೆದ್ದಿರಬೇಕು. ಓಕೆ, 3 seats ಇಲ್ಲಾಂದ್ರೆ 3 seats. ಇಲ್ಲಿ ಕ್ವಶನ್ ಅಲ್ಲಿ ಏನ್ ಹೇಳ್ತಿದ್ದಾನೆ? 100 seats ಇದೆ ಅಂತ ಹೇಳ್ತಿದ್ದಾನೆ. 100% 3% ಸೀಟ್ಸ್ ಎಷ್ಟಾಗುತ್ತೆ? 3 seats ಆಗುತ್ತೆ. ಓಕೆ, ಈಗ ಸಾಲ್ವ್ ಮಾಡೋಣ. ಫಸ್ಟ್ ನೋಡಿ, ಈ ಪರ್ಫಾರ್ಮೆನ್ಸ್ ಆಫ್ ಪೊಲಿಟಿಕಲ್ ಪಾರ್ಟಿ ಎ ಇರು 2016 ಅಂತ. ಇದು 2016 ಅಲ್ಲಿ 115 seats and secured 8% of the seats. 15 seats ಬಂದಿದೆ, 8%, 6% ಇಂದ ಜಾಸ್ತಿ ಕೂಡ ಇದೆ. ವೋಟ್ಸ್, ವ್ಯಾಲಿಡ್ ವೋಟ್ಸ್, ಸೀಟ್ಸ್ ಕೂಡ ಜಾಸ್ತಿ ಇದೆ. ಹಂಗಂದ್ರೆ ಇದು ಸ್ಟೇಟ್ ರೆಕಗ್ನೈಸ್ಡ್ ಆಯ್ತು. ಮತ್ತೆ 2021 ಅಲ್ಲಿ ಏನಾಯ್ತು ಇದ್ರದ್ದು? ಪಾರ್ಟಿ ಏದು 2021 ಅಲ್ಲಿ 14 seats. ಇಲ್ಲಿ ಏನ್ ಹೇಳ್ತಿದೆ? 3 seats ಸಿಗ್ಬೇಕು. ಓಕೆ, ಇಲ್ಲಿ ಕೂಡ ಅದು ರೆಕಗ್ನೈಸ್ಡ್ ಆಯ್ತು. Performance of political party B won 3 seats and secured 5% of the total valid votes. 6 valid votes ಇಲ್ಲ. ಅಟ್ಲೀಸ್ಟ್ ಇಲ್ಲಿ ಸೆಕೆಂಡ್ ಪಾಯಿಂಟ್ ಏನಿದೆ? ಅಟ್ಲೀಸ್ಟ್ ಅವ್ರು 3% ಸೀಟ್ಸ್ ಇರಬೇಕು, ಇಲ್ಲಾಂದ್ರೆ 3 ಸೀಟ್ಸ್ ಇರಬೇಕು. ಇವ್ರ ಹತ್ರ ದೇ ಹ್ಯಾವ್ ವಾನ್ 3 seats. ಓಕೆ, 3% ಆಫ್ ಸೀಟ್ಸ್ ಕೂಡ 100% ಅಲ್ಲಿ 3 seats ಆಗುತ್ತೆ. ಸೊ ಬೈ ದಿಸ್ ಲಾಜಿಕ್ ಇದು ಸ್ಟೇಟ್ ರೆಕಗ್ನೈಸ್ ಆಯ್ತು. ಯಾವಾಗ? 2016 ಅಲ್ಲಿ. ಮತ್ತೆ ನೆಕ್ಸ್ಟ್ 2021 ಅಲ್ಲಿ ಏನಾಯ್ತು? 2 seats ಅಂದ್ರೆ ಇದು ಸ್ಟೇಟ್ ರೆಕಗ್ನೈಸ್ಡ್ ಆಗಲ್ಲ. ಹಂಗಂದ್ರೆ ಆಗಲ್ಲ. ಅವಾಗ ಏನಾಯ್ತು? ಇದು ಪಾರ್ಟಿ ಎ 2016 ಮತ್ತೆ 2021 ಅಲ್ಲಿ ಸ್ಟೇಟ್ ರೆಕಗ್ನೈಸ್ ಆಯ್ತು. ಪಾರ್ಟಿ ಬಿ ಓನ್ಲಿ 16 ರೆಕಗ್ನೈಸ್ ಆಯ್ತು, ಆದ್ರೆ 21 ಆಗಿಲ್ಲ. ಹಾಗಾಗಿ ಆಪ್ಷನ್ 4, both the political parties will become recognized parties in 2016, but only A will continue its recognition as a state party in 2021, whereas B will lose its recognition. Idu correct option. So answer should be 4, but KPSC has given answer 1. Okay, ಅದು ಎಕ್ಸ್ಪರ್ಟ್ ಕಮಿಟಿಗೆ ಯಾರನ್ನು ಹೋಗಿ ಇದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಪ್ಲೀಸ್.